ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ. ಸೊ ಇವತ್ತಿನ ಸ್ಪೆಷಲ್ ವಿಡಿಯೋ ಏನಂದರೆ, ನನ್ನ ಅತ್ತೆಗೆ ಮತ್ತು ನನ್ನ ಅಣ್ಣ ಇವತ್ತು ಬಂದಿದ್ದಾರೆ ಮನೆಗೆ. ಸೊ ಅತ್ತಿಗೆ ಒಂದು ಸ್ಪೆಷಲ್ ಕೈ ರುಚಿ ಇದೆ. ನೋಡಿ, ಇಲ್ಲಿದ್ದಾರೆ ಅತ್ತಿಗೆ, ಅಣ್ಣ ಇದ್ದಾರೆ, ಅಣ್ಣನ ಮಗ ನೋಡಿ, ಅಣ್ಣನ ಮಗ. ಹಾಯ್ ಅತ್ತಿಗೆ. ಸೊ ಮತ್ತೆ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ. ಹಾಂ, ಸೂಪರ್. ನೋಡಿ, ಇಲ್ಲಿ ಅಮ್ಮ ಮತ್ತು ನನ್ನ ಮಿಸಸ್ ಎಲ್ಲ ಅಲ್ಲಿದ್ದಾರೆ. ಸೊ ಬನ್ನಿ ಹೋಗೋಣ. ಏನು ಸ್ಪೆಷಲ್ ಅಂದರೆ, ಅಣ್ಣ ಇವಾಗ ಫಾರಿನಿಂದ ಬಂದ್ಬಿಟ್ಟು ಊರಲ್ಲಿ ಸೆಟ್ಲ್ ಆಗಿದ್ದಾನೆ. ಸೊ ಇವಾಗ ನೋಡಿ, ಕೃಷಿಕ ಟವೆಲ್ ತೆಗೆದು ಹೊರಗಡೆ ಕೆಳಗೆ ಇಟ್ಟ. ಸೊ ಊರು ಹೇಗಾಗ್ತಾ ಇದೆ? ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಅಲ್ವಾ? ಸೊ ಅತ್ತಿಗೆ ಹ್ಯಾಪಿ ಆಗಿದ್ದಾರೆ. ಯಾಕಂದ್ರೆ ಮದುವೆ ಆಗಿ ಎಷ್ಟು ವರ್ಷ ಫಾರಿನಲ್ಲಿ ಇದ್ರು? 3 ವರ್ಷ ಫಾರಿನಲ್ಲಿ ಇದ್ರಲ್ಲ. ಸೊ 3 ವರ್ಷದ ನೋಡಿ ಫಲ ಇದು. ಇವಾಗ ಟೀ ಟೈಮ್ ಆಯಿತು. ಬಲೂನಿ ಹಾಯ್ ಮುನ್, ಹಾಯ್ ಹಾಯ್ ಕೇಳಿ. ನೋಡಿ ನೋಡಿ, ಅಣ್ಣನಿಗೆ ಮುಖ ತೋರಿಸ್ಲಿಕ್ಕೆ ನಾಚಿಕೆ ಆಗುತ್ತಂತೆ. ಸೊ ಕಿಚನ್ಗೆ ಹೋಗ್ತಾ ಇದ್ದಾರೆ. ಅವರಿಗೆ ಸ್ವಲ್ಪ ನಾಚಿಕೆ ಆಗ್ತಾ ಇದೆ. ಸೊ ಇನ್ ಫ್ಯೂಚರಲ್ಲಿ ಅವ್ರದ್ದು ಒಂದು ಚಾನಲ್ ಬರ್ಬೋದು, ಅವರಿಗೆಲ್ಲ ಸಪೋರ್ಟ್ ಮಾಡಿ. ಸೊ ಅವರು ಒಳ್ಳೆಯ ಕುಕ್, ಅವರು ತುಂಬ ಚೆನ್ನಾಗಿ ಅಡುಗೆ ಎಲ್ಲ ಮಾಡ್ತಾರೆ ಅವರು. ಸೊ ಇನ್ನು ಮುಂದೆ ಈ ಮಾತುಕತೆಯನ್ನು ನನ್ನ ಮಿಸಸ್ ಕಂಟಿನ್ಯೂ ಮಾಡ್ತಾಳೆ. ಸೊ ಟೇಕ್ ಕೇರ್. ನೋಡಿ, ನನ್ನ ತಮ್ಮ ಬಂದ ಮನೆಗೆ. ನೆಂಟರು ಬರಲಿ, ಯಾರು ಬರಲಿ, ಏನೇ ಇರಲಿ, ಅವನಿಗೆ 5 ಗಂಟೆ ಆದರೆ ಕ್ರಿಕೆಟು. ನೋಡಿ ಬಂದ ಕ್ರಿಕೆಟು, ಕಂಬಳ. ಮೊನ್ನೆ ಕಂಬಳಕ್ಕೆಲ್ಲ ಹೋಗಿ ನೋಡಿ, ಬೆಲ್ಟ್ ಎಲ್ಲ ಹಾಕೊಂಡು ನಾಚಿಕೆ ಆಗ್ತಾ ಇದೆ ಅಂತೆ ಅವರಿಗೆ. ಅವರು ನೋಡಿ, ಅವರಿಗೆ ಹುಷಾರಿಲ್ಲ ಅಂತೆ, ಬೆನ್ನು ನೋವು ಅಂತೆ, ಅದಕ್ಕೆ ಹಾಕಿದ್ದಾರೆ ಅಂತ ಹೇಳ್ಬೇಕಂತೆ. ಸೊ ಇದು ಹಾಕಿದ ಕೂಡಲೇ ಗೊತ್ತಾಗುತ್ತೆ ಹುಷಾರಿಲ್ಲ, ಬೆನ್ನು ನೋವು ಅಂತ. ಎಣಿಸುದೆಂತ ಇಲ್ಲ, ಎಣಿಸುದು ಎಂತ ಇದು ನಿಮ್ಮ ಮಂಡೆ. ನೋಡಿ, ಅತ್ತಿಗೆ ಸ್ವಲ್ಪ ಮುಖ ತೋರಿಸ್ಲಿಕ್ಕೆ ನಾಚಿಕೆ ಪಡ್ತಾ ಇದ್ದಾರೆ ನೋಡಿ. ಸೊ ನನ್ನ ಅತ್ತೆಗೆ ಅವರಿಗೆ ವೆಲ್ಕಮ್ ಟು ಅವರ್ ಚಾನಲ್ ಅತ್ತೆಗೆ. ಸೊ ಓಕೆ, ಇನ್ನೂ ಅಡುಗೆದು ವಿಡಿಯೋ ಎಲ್ಲ ಮಾಡಿ ಸ್ವಲ್ಪ ಆಮೇಲೆ ಎಲ್ಲ ವಿಡಿಯೋ ಎಲ್ಲ ಕಂಟಿನ್ಯೂ ಮಾಡ್ತೇವೆ. ಸೊ ಟೇಕ್ ಕೇರ್. ವಿಡಿಯೋವನ್ನು ನನ್ನ ಹೆಂಡತಿಗೆ ಕೊಟ್ಟಿದ್ದೆ ಮಾಡಿ ಅಂತ. ಸೊ ಅವಳಿಗೇನಂದ್ರೆ ಅವರಿಗೆಲ್ಲ ಕೆಲಸ ಇದೆ ಅಂತೆ, ನಾನು ಹೆಲ್ಪ್ ಮಾಡಬೇಕಂತೆ. ಸೊ ನಾನೇ ಕಂಟಿನ್ಯೂ ಮಾಡ್ತೇನೆ ವಿಡಿಯೋವನ್ನು. ನೋಡಿ, ಇಲ್ಲಿ ಅಣ್ಣ, ಮಗು, ತಮ್ಮ ಮತ್ತು ಅಮ್ಮ ಎಲ್ಲ ಸ್ನಾನ ಮಾಡಲಿಕ್ಕೆ ಬಿಸಿನೀರು ಮಾಡ್ತಾ ಇದ್ದಾರೆ. ಚಿಕನ್ ನೋಡಿ, ಒಂದೂವರೆ ಕಪ್ ಇದು ಏನು ಕಾರ್ನ್ಫ್ಲೋರ್ ಹಾಕಿದೆ. ಎರಡು ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂದು ಅರ್ಧ ಸ್ಪೂನು ಹಳದಿ, ಗರಂ ಮಸಾಲ 2 ಸ್ಪೂನ್ ಹಾಕಿದೆ, ಜೀರಿಗೆ 1 ಸ್ಪೂನ್ ಹಾಕಿದ್ದೇನೆ, ಚಿಲ್ಲಿ ಪೌಡರ್ 3 ಸ್ಪೂನ್, 4 ಸ್ಪೂನ್ ಹಾಕಿದೆ, ಚೂರು ಖಾರ ಇರಲಿ ಅಂತ. ಟೇಸ್ಟಿಗೆ ಎಷ್ಟು ಬೇಕಷ್ಟು ಉಪ್ಪು. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ.
ಒಂದೂವರೆ ಸ್ಪೂನ್ ಅಷ್ಟು ವಿನೆಗರ್, ನಿಂಬೆಹಣ್ಣು ರಸ ಕೂಡ ಹಾಕ್ಬೋದು, ತೊಂದರೆ ಇಲ್ಲ. ಸೊ ಇಲ್ಲಿ ನಮ್ಮ ಶೀಟ್ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಅಣ್ಣ ಒಂದು ಐಡಿಯಾ ಎಂತ ಐಡಿಯಾ? ಅಣ್ಣನ ಯಾಕೆ ಈ ತರ ಮಾಡ್ತಿದ್ದಾರೆ? ಅವ್ರಿಗೆ ನಾಚೆ ಆಗ್ತಾ ಇದ್ದಂತೆ. ಬಳು ये पुत्त ये बुझ करिए नहीं बड़ू सांग मा बड़ू तू का तो ऐसे लगे फोटो ಅಚ್ಚೆ ನೀ ಆಂಗ್ಲೆ ಹಾಕೋಕೆ ತಾಜೆ बड़ू आता उड़ा साइड मांग का ओडल मातल्लो ಹಾಯ್ ಬಳು ಹಾಯ್ ಕರೆ ಬಳು बड़ू ಕೈ ಕೈ ಶೋಕಾ ಶೋಕಾ ಮಿಕ್ಸ್ ಆಗಿದೆ ಇದು. ಈಗ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡುವ, ಆಯ್ತಾ? ಓಕೆನಾ? ಓಕೆ ಓಕೆ. ಸೊ ಎಲ್ಲರೂ ಹೊರಗಡೆ ಇದ್ರು, ಒಂದು ಬ್ರೇಕ್ಗೆ ಎಲ್ಲರೂ ಇಲ್ಲಿ ಬಂದರು. ಸೊ ನೋಡಿ ಎಲ್ಲರೂ ಒಂದೇ ಕಡೆ ಬಂದ್ಬಿಟ್ಟು ಇವಾಗ ನೋಡಿ ಬಣಲೆಗೆ ಹೀಗೆ ಸುಯ್ ಅಂತ ಎಣ್ಣೆ ಹಾಕ್ಬೇಕಾಯ್ತಾ. ಸೊ ಇವಳು ನೋಡಿ, ನನ್ನ ಗಂಡನಿಗೆ ಇದ್ರಲ್ಲೇ ನಾನು ದಿನ ನೋಡಿಯೋದು. ಅಯ್ಯೋ ದೇವ, ಅದು ಚಿಕ್ಕದು ಓ ಹಾ ಹಾ ಮಮ್ಮಗತ್ತಾನೆ ಇಲ್ಲಿ ನೋಡಿ, ಮಮ್ಮಗನ್ನ ಕೂಡ ಮಮ್ಮಗತ್ತ ಬಿಡುತ್ತೆ. ಸೊ ನೋಡಿ ಅಪ್ಪ ಮಗನ ಕನ್ವರ್ಸೇಷನ್ ಅಲ್ಲಿ ಏನೇನು ಹೇಳ್ತಾ ಇದ್ದಾರೆ ಅಂತ ನೋಡಿ. ಆಯ್ತು ಬೇಡ ಆಯ್ತು 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 ಟೊಮೆಟೊ ಚಟ್ನಿ ದಾಗಿ करता है ಕರಿಜೆ ಭಾರಿ ಬರತ್ತ ಚಿತ್ರಾನ್ನ ಸೊ ಇಲ್ಲೊಂದು ಹೊಸ ರೆಸಿಪಿಯನ್ನ ಮಾಡೋ ಪ್ಲಾನ್ ಅಲ್ಲಿ ಇದ್ದಾರೆ. ನನ್ನ ಅಣ್ಣ ಮತ್ತು ಅಮ್ಮ ಅತ್ತಿಗೆ ಟೊಮೆಟೊ ಚಟ್ನಿ ಮಾಡ್ತಾಳಂತೆ. ಸೊ ಎಣ್ಣೆ ಕೊತ 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 ಅಂತ ಇದೆ. ಅತ್ತಿಗೆ ಚಿಕನ್ ನೋಡಿ ಹೆಂಗ್ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ. ಎಣ್ಣೆ ಕಾಯ್ಲಿಲ್ಲ, ಎಣ್ಣೆ ಕಾಯ್ಲಿಲ್ಲ. ಅದು ತೀರೆ ಕಾಡ್ದಾಯ್ತು ವಾಯ್ಸ್ ಕಾಮಿಡಿ ಕಾಮಿಡಿ. ಬಳು ಚಿ ಯಥಾತ ಪುರ ಟೊಮೆಟೊ ಯಥಾತ ಪುರ ನೋಡಿ ಇಲ್ಲಿ ಸ್ವಲ್ಪ ಫೆಸಿಲಿಟಿ ಎಲ್ಲ ಆಗ್ತಾ ಉಂಟು. ಕಿಚನ್ ಅಲ್ಲಿ ಸೆಕೆ ಅಂತ ಇಲ್ಲೇ ತಂದ್ರು ಟೇಬಲ್ ಫ್ಯಾನ್ ಅನ್ನು. ಟೊಪ್ಪಿ ಇಲ್ಲಿಂದು ಮಾರೆ ಫ್ಯಾನ್ ಇದ್ದು ಟೊಪ್ಪಿ ಇಲ್ಲ, ಕೈ ಹಾಕಿದ್ರೆ ಶಾಕ್ ಹೊಡೆಯುದಿಲ್ವಾ? ಕೈ ತೆಗ್ದ್ರೆ ಆಯ್ತು, ಶಾಕ್ ಹೊಡಿಯುವಾಗ ಹೀ ಮಾಡಿದ್ರೆ ಆಯ್ತು. ಬಂತು ಬಂತು ಬಂತು. ಸ್ಟವ್ ಇಂದ ಈಚೆ ಇಡಿ ಅಲ್ಲ.
ನೀರಂತೆ ಗಾಳಿ ಬರ್ತಾ ಉಂಟು. ಎತ್ತೆತ್ತ ಕಾಲ ಐತೆತ್ತ ಮರೆ ಚೂರಿ ಚಂದ್ರ. ಓಕೆ ಎಣ್ಣೆ ಕಾದಿದೆ, ಹಾಕ್ಲಾ? ಹಾ ಕಾದಿದೆ. ಅಯ್ಯೋ ಸೊ ಇದು ಶೆಟ್ಟಿಬೆಟ್ಟು ಚಿಲ್ಲಿ. ಜನನ ಶೆಟ್ಟಿ ಬೆಟ್ಟು ಶೆಟ್ಟಿಬೆಟ್ಟು ಒಸ್ಮಾರ ಸುಂದಿ ನಂದೆಲ್ಲ ರಾತ ರಂಜಾಳ ಸುಂದಿ ಬಂಟ್ವಾಳತ್ತೆ ಜನನ ಶೆಟ್ಟಿ ಬೆಟ್ಟು. ಅಂತ ಹೌದಾನ ಡಾಯ್ಗೆ ಕೋಲ್ಡ್ ವಾಟರ್ ಈಗ ಇದು ಫ್ರೈ ಮಾಡಲಿಕ್ಕೆ ಚಿಕನ್ ಆಗಲೇ ಫ್ರೈ ಮಾಡಿದ್ವಲ್ಲ, ಅದೇ ಎಣ್ಣೆ ತಗೊಳ್ಳೋದು. ಸ್ವಲ್ಪ ಸಾಕು. ಈಗ 6 ಚಿಲ್ಲಿ ತಗೊಂಡಿದ್ದೀನಿ, ಗ್ರೀನ್ ಚಿಲ್ಲಿ, ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿರೋದು. ಎಷ್ಟು ತಗೊಂಡಿದ್ದೀರಾ? ಅದು ಒಂದು 3 ಗೆಡ್ಡೆ ತಗೊಂಡಿದ್ದೇನೆ. ಓಕೆ, ನಾವಿವಾಗ 2 kg ಚಿಕನ್ ಇದು ಮಾಡ್ತಾ ಇದ್ದೇವೆ. ಸೊ ಅದರ ಮೆಷರ್ಮೆಂಟ್ ಹೇಳ್ತಾ ಇದ್ದಾರೆ. ಸ್ವಲ್ಪ ಫ್ರೈ ಆಗ್ತಾ ಇದೆ. ಈ ಟೈಮಲ್ಲಿ ಈರುಳ್ಳಿ ಹಾಕುವ. ಇದು ದೊಡ್ಡದು 4 ಈರುಳ್ಳಿ ಹಾಕಿದ್ದೀನಿ, ದೊಡ್ಡ ಸೈಜಿದ್ದು. ಸ್ವಲ್ಪ ಫ್ರೈ ಆಗಲಿ. ಇಷ್ಟು ಫ್ರೈ ಆಗಿದೆ, ಇದು ಸಾಕು. ಸ್ವಲ್ಪ ಕಡಲೆ ಚೆನ್ನಾಗಿದೆ. ಕ್ಯಾಪ್ಸಿಕಮ್ ಹಾಕುವ. ಇದು ಕೂಡ
ಒಂದು ಸ್ವಲ್ಪ ಫ್ರೈ ಆಗಲಿ. ಎಷ್ಟು ಕ್ಯಾಪ್ಸಿಕಮ್ ಹಾಕಿದ್ದೀರಾ? ಎರಡಲ್ಲ? ಮೀಡಿಯಮ್ 2 ಹಾಕಿದ್ದೇನೆ. ಓಕೆ. ಮೀಡಿಯಮ್ ಸೈಜ್ದು. ಒಂಚೂರು ಉಪ್ಪು ಹಾಕೋಣ. ಇದಕ್ಕೆ ಎಷ್ಟು ಬೇಕಾಗ್ತದೆ ಅಷ್ಟು ಮಾತ್ರ. ಯಾಕಂದ್ರೆ ಆಗ್ಲೇ ಮ್ಯಾರಿನೇಟ್ ಮಾಡುವಾಗ ಸ್ವಲ್ಪ ಹಾಕಿದ್ದಾರೆ. ಕೆಲವು ಸರಿ ಸಾಸಲ್ಲಿ ಇರುತ್ತಲ್ಲ ಉಪ್ಪು. ಹಾ. ಈಗ ಇದಕ್ಕೆ 1/4 ಕಪ್ಪಷ್ಟು ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ. ಚಿಕನ್ ಕ್ವಾಂಟಿಟಿ ಜಾಸ್ತಿ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ನೆಕ್ಸ್ಟ್ ಇದು ಚಿಲ್ಲಿ ಸಾಸು. ಇದು ಕೂಡ ಒಂದು 1/4 ಕಪ್ಪಿಗಿಂತ ಸ್ವಲ್ಪ ಕಮ್ಮಿ. ನಿಮ್ಗೆ ಖಾರ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ. ನೆಕ್ಸ್ಟ್ ಇದು ಸೋಯಾ ಸಾಸ್. ಇದೊಂದು 2 ಸ್ಪೂನ್ ಇದ್ರೆ ಸಾಕು. ಮಿಕ್ಸ್ ಮಾಡುವ. ಸ್ವಲ್ಪ ಇದು ಎಣ್ಣೆಲಿ ಫ್ರೈ ಆಗಿದೆ ಸಾಸು. ಇದು ಒಂದು 3 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರು. ಅದಕ್ಕೆ ನೀರು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಥಿಕ್ನೆಸ್ ಬರುತ್ತೆ ಅಂತ. ಈಗ ಚಿಕನ್ ಹಾಕುವ. ಆಗಲೇ ಫ್ರೈ ಮಾಡಿದ್ವಲ್ಲ. ತೂಗುರ್ ಗೊತ್ತಾ? तू कर 3 पटी कर अन्य कटे कर. हाँ गाड़ ना बोले. तू कर पटे अन्य कर. तो दृष्टि ತೆಗೆದಿದ್ದು ಮಗದು. ನೀವು ಕೂಡ ವಿಡಿಯೋ ನೋಡಿ ಎಲ್ಲ ಅವನಿಗೆ ದೃಷ್ಟಿ ಹಾಕ್ಬೇಡಿ ಆಯ್ತಾ ಪ್ಲೀಸ್. ಇಲ್ಲ ಇಲ್ಲಿ तोंड येतात अजय तो आये मीठ लागला भाई. हाँ झालं की या सिंबा सिंबा नीट लावलं भाई. सिंबा सिंबा ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇನ್ನೊಂದು ಲಾಸ್ಟ್ ನಂಗಂತೂ ನೋಡುವಾಗ ಈಗಲೇ ತಿನ್ನುವ ಅಂತ ಆಗ್ತಾ ಉಂಟು. ಇದು ಕೊತ್ತಂಬರಿ ಸೊಪ್ಪಿಂದ ವಾವ್, ಹೋಟೆಲ್ ರೀತಿನೇ ಕಾಣಿಸ್ತಾ ಇದೆ. ಹೌದಾ? ಹೌದು. ತಿಂದು ಟೇಸ್ಟ್ ಹೇಗಿದೆ ಹೇಳ್ಬೇಕು. ಸರಿ ಸರಿ, ನೋಡುವಾಗನೇ ಎಷ್ಟು ಚಂದ ಉಂಟು, ಮತ್ತೆ ತಿನ್ನುವಾಗ ಎಷ್ಟು ಚಂದ ಇರ್ಬೋದು. ಮಿಕ್ಸ್ ಮಾಡುವ.
ಸ್ಟವ್ ಆಫ್ ಮಾಡ್ತೀನಿ. ಮುಗೀತು, ಚಿಲ್ಲಿ ಚಿಕನ್ ಈಸ್ ರೆಡಿ.